ಸರಿ ತಪ್ಪುಗಳನ್ನು ನಾವು ಪಾಲಿಸಬೇಕಾ ಬೇಡವಾ? ಯಪ್ಪ ನೀವು ಪಾಲಿಸಂಗಿದ್ರೆ ಪಾಲನೆ ಮಾಡಿ, ಬಿಡಂಗಿದ್ರೆ ಬಿಟ್ಬಿಡಿ. ಯಾಕೆ ಅಂದರೆ ನನ್ನ ಪ್ರಕಾರ ಯಾವುದು ಸರಿ ತಪ್ಪುಗಳು ಅಂತಿಲ್ಲ. ಅಂದರೆ ಸಾಮಾಜಿಕವಾಗಿ ಸರಿ ತಪ್ಪುಗಳಿದೆ, ಅದು ಒಂದು ಹಂತದಲ್ಲಿ ಅಂದರೆ ಬೇಸಿಕ್ ಲೆವೆಲಲ್ಲಿ ಇದೆ. ಈಗ ಉದಾಹರಣೆ, ಯಾವುದೋ ಮಗು ನೀರಿಗೆ ಬಿದ್ದೋಗ್ಬಿಡ್ತದೆ, ಈಜೆ ಬರಲ್ಲ, ಅದು ಬಿದ್ದಿದ್ದ ತಪ್ಪು. ಪಾಪ ಏನಾದರೂ ಜೀವಕ್ಕೆ ಅಪಾಯ ಆದರೆ ಅದು ತಪ್ಪು. ಈ ರೀತಿ ಆಡು ಭಾಷೆಯಲ್ಲಿ ಸರಿ ತಪ್ಪುಗಳಿದ್ದಾವೆ, ಆದರೆ ನಿಜವಾಗ್ಲೂ ಅದರ ಒಳ ಅರ್ಥಗಳನ್ನು ಹುಡುಕಿದ್ರೆ ಸರಿ ತಪ್ಪುಗಳು ನನ್ನ ಪ್ರಕಾರ ಇಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ, ನನ್ನ ಪ್ರಕಾರ ಇಲ್ಲ. ಇವತ್ತು ಒಬ್ಬ ಮನುಷ್ಯನಿಗೆ ಇದು ಸರಿ ಅನಿಸಿದ್ದು ನಾಳೆ ತಪ್ಪು ಅನಿಸುತ್ತೆ. ಇವತ್ತು ನನ್ನ ಹೆಂಡತಿ ಮಾಡಿದ್ದು ತಪ್ಪು ಅಂತ ನನಗೆ ಅನ್ಸಿದ್ರೆ ಒಂದು 3 ದಿವಸದಲ್ಲೋ 1 ವಾರದಲ್ಲೋ ಇಲ್ಲ ಆಕೆ ಮಾಡಿದ್ದು ಸರಿ ಅಂತ ಅನ್ಸುತ್ತೆ. ಅಂದ್ರೆ ಸರಿ ಅನ್ಸಿದ್ದು ಯಾಕೆ ತಪ್ಪನ್ಸುತ್ತೆ, ತಪ್ಪನ್ಸಿದ್ದು ಯಾಕೆ ಸರಿ ಅನ್ಸುತ್ತೆ ಅಂದ್ರೆ ಸರಿ ತಪ್ಪುಗಳಿಗೆ ಹೆಚ್ಚಿನ ಆಯುಷ್ ಇಲ್ಲ, ಅಸ್ತಿತ್ವ ಇಲ್ಲ. ಅದಕ್ಕೆ ಕ್ಷಣಕಾಲ ಬದುಕಿರುತ್ತೆ, ಗಂಟೆಗಳು ಬದುಕಿರುತ್ತೆ, ಇಲ್ಲ ದಿನಗಳು ಬದುಕಿರುತ್ತೆ, ಅದಾದ್ಮೇಲೆ ಸತ್ತೋಗ್ಬಿಡ್ತದೆ. ಸತ್ತೋದ್ಮೇಲೆ ಆ ಮುಖವಾಡಗಳೆಲ್ಲ ಕಳಚಿ ನೈಜವಾದ ವಾಸ್ತವತೆ ದರ್ಶನ ಆಗುತ್ತೆ ನಿಮಗೆ. ಆದ್ರಿಂದ ಸರಿ ತಪ್ಪುಗಳಿಗೆ ನಾನು ಮಾನ್ಯತೆ ಆದ್ಯತೆಯನ್ನ ನೀಡೋದಿಲ್ಲ. ನಾ ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದೀನಿ. ಸರಿ ತಪ್ಪುಗಳನ್ನ ಫಾಲೋ ಮಾಡ್ಬೇಕಾ ಬೇಡ ಅಂತಂದ್ರೆ ಅದು ನಿಮ್ಮ ಬುದ್ಧಿ ಜ್ಞಾನಕ್ಕೆ ಬಿಟ್ಟಂತ ವಿಚಾರ. ಆದ್ರಿಂದ ನಿಮ್ಗೆ ಎಷ್ಟು ಬುದ್ಧಿ ಇದೆ, ಜ್ಞಾನ ಇದೆ, ಯಾವುದನ್ನ ಸರಿ ಅಂತ ಅನ್ಕೊಳ್ಬೇಕು, ಯಾವುದನ್ನ ತಪ್ಪು ಅಂತ ಅನ್ಕೊಳ್ಬೇಕು, ಅದೆಲ್ಲವೂ ನಿಮಗೆ ಬಿಟ್ಟು.